ಸಸ್ಯಗಳು ಸೂಕ್ಷ್ಮಜೀವಿಗಳ ಮೇಲೆ ಅವಲಂಬಿಸಿವೆ. ಸೂಕ್ಷ್ಮಜೀವಿಗಳು ಯಾರನ್ನೂ ಅವಲಂಬಿಸಿಲ್ಲ. ಅವು ಈ ಭೂಮಿ ಯಾವಾಗ ವಿಕಾಸ ಆಯಿತೋ ಅವಾಗಿಂದನೂ ಇದ್ದಾವೆ. ಬಿಲಿಯನ್ ಕೋಟ್ಯಾಂತರ ವರ್ಷಗಳಿಂದನೂ ಇದ್ದಾವೆ, ಮುಂದೆ ಇರ್ತವೆ. ಆಟಮ್ ಬಾಂಬ್ ಹಾಕಿದ್ರೆ ಏನಾಗುತ್ತೆ ಗೊತ್ತಿಲ್ಲ, ಅಲ್ಲಿ ತನಕ ಇರ್ತವೆ. ಸೊ ಇದು ಒಂದು ಪಿರಮಿಡ್ ಅರ್ಥ ಆಯ್ತಾ. ಇಲ್ಲೇನಾಗಿದೆ, ಇಲ್ಲೊಂದು ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿದೆ. ಈ ಪ್ಲಾಂಟ್ಸ್ಗೂ ಮೈಕ್ರೋಬ್ಸ್ಗೂ ಇನ್ನೊಂದು ರಿಲೇಷನ್ಶಿಪ್ ಇದೆ. ಇಲ್ಲೇನು ಮಾಡುತ್ತೆ ನೋಡಿ, ಮೈಕ್ರೋಬ್ಸ್ ಆಲ್ಸೋ ನೀಡ್ಸ್ ಪ್ಲಾಂಟ್ಸ್, ಪ್ಲಾಂಟ್ ನೆಸೆಸರಿಲಿ ನೀಡ್ಸ್ ಮೈಕ್ರೋಬ್ಸ್ ಆಯ್ತಾ. ಸಸ್ಯಗಳಿಗೆ ಸೂಕ್ಷ್ಮಜೀವಿಗಳು ಅವಶ್ಯಕತೆ ಇದ್ದೇ ಇದೆ. ಸೂಕ್ಷ್ಮಜೀವಿಗಳು ಸಸ್ಯಗಳನ್ನು ಅವಲಂಬಿಸಿರ್ತವೆ. ಓಕೆ, ಇದು ಈ ರಿಲೇಷನ್ಶಿಪ್ನ ಅರ್ಥ ಮಾಡ್ಕೋಬೇಕು. ಇವಾಗ ಏನು ಮಾಡೋಣ, ಇಲ್ಲೊಂದಿಷ್ಟು ಇದು ನನ್ನ ಬೇರು ವಲಯ, ರೂಟ್ ಝೋನ್ ಅಂತೀವಾ. ಇಲ್ಲೆಲ್ಲ ಇದು ಸೂಕ್ಷ್ಮಜೀವಿಗಳು. ಓಕೆ, ಶೇಪ್ ಇರೋದು ಏನು ಬೇಕಾದ್ರೂ ಬರಿಬೋದು. ಸೊ ಈ ಸೂಕ್ಷ್ಮಜೀವಿಗಳು ಈ ಬೇರು ವಲಯದಲ್ಲಿ ಇರ್ತವೆ, ಕೆಲಸ ಮಾಡ್ತವೆ. ಆಲ್ವೇಸ್ ಮೈಕ್ರೋಬ್ಸ್ ಫೈಂಡ್ ದರ್ ಶೆಲ್ಟರ್ ಇನ್ ದ ರೂಟ್ ಝೋನ್ ಆಫ್ ದ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಯಾಕೆ? ಬೇರು ವಲಯದಲ್ಲಿ ಅವಕ್ಕೆ ತೇವಾಂಶ ಸಿಗುತ್ತೆ, ಆಹಾರ ಸಿಗುತ್ತೆ ಆಯ್ತಾ, ಮತ್ತೆ ಮುಚ್ಚಿಗೆ ಇರುತ್ತೆ, ಅಂದರೆ ಕತ್ಲೇನು ಇರುತ್ತೆ, ಶೆಲ್ಟರ್ ಇರುತ್ತೆ. ಹಾಗಾಗಿ ನೀವು ಇಲ್ಲೊಂದು ಗಿಡ ಇದ್ದು ಇನ್ನೊಂದು ಗಿಡ ಇದ್ರೆ ಯು ಕ್ಯಾನ್ ಸೇ ಮೈಕ್ರೋಬ್ಸ್ ಆರ್ ಕನ್ಸಾಲಿಡೇಟೆಡ್ ಇನ್ ಟು ದ ರೂಟ್ ಝೋನ್ ಆಫ್ ದ ಪ್ಲಾಂಟ್. ಗಿಡದ ಬೇರು ವಲಯದಲ್ಲಿ ಸೂಕ್ಷ್ಮಜೀವಿಗಳು ಆಶ್ರಯ ಪಡೆದುಕೊಳ್ಳುತ್ತದೆ ಆಯ್ತಾ. ಅಲ್ಲಿ ಅವಕ್ಕೆ ಆಶ್ರಯ ಸಿಗುತ್ತೆ, ಅದಕ್ಕೆ ಆಹಾರ ಸಿಗುತ್ತೆ. ಅಂದ್ರೆ ಫುಡ್ ಫಾರ್ ಮೈಕ್ರೋಬ್ಸ್. ಹೂ ವಿಲ್ ಗಿವ್ ದ ಫುಡ್ ಫಾರ್ ಮೈಕ್ರೋಬ್ಸ್? ದ ಪ್ಲಾಂಟ್ಸ್ ವಿಲ್ ಗಿವ್ ದಿ ಫುಡ್ ಫಾರ್ ಮೈಕ್ರೋಬ್ಸ್. ಇದೇನು ನನ್ನ ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಈ ಗಿಡ ಆಹಾರ ತಯಾರು ಮಾಡುತ್ತಲ್ಲ, ಶರ್ಕರೆ, ಪಿಷ್ಟ, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಅದನ್ನೆಲ್ಲ ಅದನ್ನು ಕೆಳಗಡೆ ಕಳಿಸಿ ಇಲ್ಲಿ ಬೇರು ವಲಯದಲ್ಲಿ ಡಿಪಾಸಿಟ್ ಮಾಡುತ್ತೆ. ಅದು ಸಕ್ಕರೆ ದ್ರಾವಣದ ರೂಪದಲ್ಲಿ ಸಕ್ರೇಟ್ ಆಗುತ್ತೆ, ಹೊರಗಡೆ ಬರುತ್ತೆ ಹನಿಯಾಗಿ. ಅದನ್ನು ತಿಂದು ಈ ಸೂಕ್ಷ್ಮಜೀವಿಗಳು ಮಾಡ್ತಾರೆ. ಅಂದ್ರೆ ಇದರ ಅರ್ಥ ಏನಂದ್ರೆ, plants depends on microbes, okay, for getting their foods. Microbe depends on plants for their food. So ಅವೆರಡಕ್ಕೂ ಒಂದು ರೀತಿ ಸಂಬಂಧ ಇರುತ್ತೆ. ಪ್ಲಾಂಟ್ಸ್ಗೆ ಏನು ಆಗುತ್ತೆ, ಏನು ಬೇಕು ಅಂದ್ರೆ ಪೋಷಕಾಂಶಗಳು ಬೇಕಲ್ಲ. ಈ ಪೋಷಕಾಂಶಗಳು ಎಲ್ಲಿರುತ್ತೆ? ನಮ್ಮ ಮಣ್ಣಿನಲ್ಲಿ ಇರುತ್ತಾನೆ. ಇಲ್ಲೆಲ್ಲ ನಾವು ಹಾಕಿರ್ತೀವಿ, ನಾವು ಗೊಬ್ಬರ ಆರ್ಟಿಫಿಷಿಯಲ್ ಆಗಿ ನಾವು ಮಾಡಾಕಿರ್ತೀವಿ, ಪ್ರಕೃತಿಗೆ ದತ್ತವಾಗೂ ಇರುತ್ತೆ. ಈ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಬೇರುಗಳು ಹೀರ್ಕೊಳ್ಳೋ ರೀತಿ ಪರಿವರ್ತಿಸಿ, ಅವೈಲಬಲ್ ಫಾರ್ಮ್ಯಾಟ್ ಫ್ರಮ್ ನಾನ್ ಅವೈಲಬಿಲಿಟಿ ಟು ಅವೈಲಬಲ್, ಲಬ್ಧ ರೀತಿಯಲ್ಲಿ ಪರಿವರ್ತಿಸಕ್ಕೆ ಈ ಸೂಕ್ಷ್ಮಜೀವಿಗಳು ಬೇಕೇ ಬೇಕು. ನಾವು ಕೊಡ್ತಕ್ಕಂಥ ಸಾವಯವ ಗೊಬ್ಬರ ಆಗ್ಬೋದು, ಅವರ ರಾಸಾಯನಿಕ ಗೊಬ್ಬರ ಆಗ್ಬೋದು, ಅದನ್ನ ನೇರವಾಗಿ ಬೇರು ಹೀರ್ಕೊಳ್ಳಲ್ಲ. ಅದನ್ನ ಪರಿವರ್ತನೆ ಮಾಡಬೇಕು, ಅವೈಲಬಿಲಿಟಿ ಫಾರ್ಮೆಟಿಗೆ ಬರಬೇಕು. ಅದನ್ನ ಮಾಡೋ ನಾವು ಸೂಕ್ಷ್ಮಜೀವಿಗಳು. ಸೊ ಸೂಕ್ಷ್ಮಜೀವಿಗಳು ಆಹಾರ, ಡಬ್ಬಿನ ಅಕ್ಕಿನ ಅನ್ನ ಮಾಡ್ತಾರೆ. ಡಬ್ಬಿನ ಅಕ್ಕಿ ತಂದು ಇಟ್ಟಿರ್ತೀವಿ, ಅನ್ನ ಮಾಡ್ಬೇಕಲ್ಲ ಯಾರು, ಅದನ್ನ ಸೂಕ್ಷ್ಮಜೀವಿಗಳು ಮಾಡ್ತಾರೆ. ಸೂಕ್ಷ್ಮಜೀವಿಗಳಿಗೆ ಅನ್ನನ ಗಿಡಗಳು ತಯಾರು ಮಾಡ್ಕೊಡ್ತಾರೆ ಆಯ್ತಾ. ಇವೆರಡರ ಮಧ್ಯೆ ರಿಲೇಶನ್ಶಿಪ್ ಇದೆಯಾ? ಓಕೆ, ಇದು ಕೊಡುಕೊಳ್ಳುವಿಕೆ ಸಂಬಂಧ, ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂತ ಹೇಳ್ತಾರೆ. ಅಂದ್ರೆ ಇದು ಕೊಡುತ್ತೆ ಆಹಾರನ, ಅದು ಕೊಡುತ್ತೆ ಆಹಾರ. ಸೊ ದೇ ಆರ್ ಇಂಟರ್ ಡಿಪೆಂಡೆಂಟ್. ಅರ್ಥ ಆಯ್ತಾ? ಹಾಗಾಗಿ ನಾನು ಕೃಷಿ ಮಾಡಬೇಕಾದ್ರೆ ನಾನು ಗಮನಿಸಬೇಕಾಗಿರೋದು ಈ ಮೂರೇ ಅಂಶ. ಒಂದು, ಪೋಷಕಾಂಶಗಳನ್ನ ನಾನು ಮಣ್ಣಿಗೆ ಸೇರಿಸ್ತಾ ಬರಬೇಕು ಆಯ್ತಾ. ಸೂಕ್ಷ್ಮ ಜೀವಿಗಳಿಗೆ ತೊಂದರೆ ಆಗದ ರೀತಿ ನೋಡ್ಕೋಬೇಕು. ಸೂಕ್ಷ್ಮಗಳಿದ್ರೆ ಸಂತೋಷ, ಇಲ್ಲಾಂದ್ರೆ ಅವಾಗ ನನ್ನ ಸಮಾಧಾನಕ್ಕೋಸ್ಕರ ಸೂಕ್ಷ್ಮಗಳನ್ನು ಭೂಮಿ ಸೇರಿಸ್ತಾ ಬರಬೇಕು. ಮೈಕ್ರೋಬಿಯಲ್ ಇನಾಕ್ಯುಲೇಷನ್ ಅಂತ ಹೇಳ್ತೀವಿ. ಆಮೇಲೆ ಇದೆಲ್ಲ ಕಮ್ಯುನಿಕೇಟ್ ಮಾಡಲಿಕ್ಕೆ ಮಾಯಿಶ್ಚರ್ ಬೇಕು, ತೇವಾಂಶ ಬೇಕು. ತೇವಾಂಶ ಏನಕ್ಕೆ ಬೇಕು? ಗಿಡಕ್ಕೆ ಬೇಕಿಲ್ಲ. ಈ ಸೂಕ್ಷ್ಮಜೀವಿಗಳು ಮತ್ತು ಬೇರೆ ವಲಯ ಇವೆಲ್ಲ ಇಲ್ಲೇನು ಈ ಚಟುವಟಿಕೆ ನಡೆಯುತ್ತಲ್ಲ, ಅದು ತೇವಾಂಶ ಇದ್ದಾಗ ಮಾತ್ರ ನಡೆಯುತ್ತೆ. ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರಾನ್ಸ್, ಎಲೆಕ್ಟ್ರಿಸಿಟಿ, ಒಂದಕ್ಕೊಂದಕ್ಕೆ ಸಂವಹನ ಆಗಬೇಕು, ಕಮ್ಯುನಿಕೇಶನ್ ಆಗಬೇಕು. ಕಮ್ಯುನಿಕೇಶನ್ ಆಗಲಿಕ್ಕೆ ಒಂದು ವಯಾ ಮೀಡಿಯಾ ಕ್ರಿಯೇಟ್ ಆಗಬೇಕು. ಆ ವಯಾ ಮೀಡಿಯಾ ಕ್ರಿಯೇಟ್ ಮಾಡೋಕ್ಕೆ ಮಣ್ಣಿನಲ್ಲಿ ತೇವಾಂಶ. ಸೊ ನಾವು ಗಿಡಗಳಿಗೆ ನೀರು ಕೊಡೋ ಅವಶ್ಯಕತೆ ಇಲ್ಲ, ಮಣ್ಣಿನಲ್ಲಿ ತೇವಾಂಶ ಕಾಪಾಡಿದ್ರೆ ಸಾಕು. ಸೊ ವೈ ವಿ ಇರಿಗೇಟ್ ಫಾರ್ಮ್ ಲ್ಯಾಂಡ್ ಈಸ್ ಜಸ್ಟ್ ಟು ಮೇಂಟೈನ್ ಮಾಯಿಶ್ಚರ್ ಆನ್ ದ ರೂಟ್ ಝೋನ್ ಆಫ್ ದ ಪ್ಲಾಂಟ್. ಗಿಡದ ಬೇರು ವಲಯದಲ್ಲಿ ತೇವಾಂಶ ನಿರ್ವಹಣೆಗೆ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೋಬೇಕು. ಬಿಕಾಸ್ ಪ್ಲಾಂಟ್ ಡಸಂಟ್ ಡ್ರಿಂಕ್ ವಾಟರ್. ಈಗ ನಾವು ಕುಡಿದ್ವಲ್ಲ ಮಿಲೆಟ್ಸ್ ಮಾಲ್ಟ್, ಆ ಥರ ಕುಡಿತು ಅವು, ದೇವ್ರು ಡ್ರಿಂಕ್. ಸೊ ನಾವು ಕೊಡೋ ನೀರೆಲ್ಲ ಇಲ್ಲಿ ತೇವಾಂಶ ಆಯ್ತಾ. ಹಾಗಾದ್ರೆ ಇದಿಷ್ಟು ಸೈನ್ಸ್ ಹಿಂದ್ಗಡೆ ಇರೋದು. ನನ್ನ ಗಮನ ಇರೋದು ಇವೆರಡರ ಮೇಲೆ. ಒಂದು ಪೋಷಕಾಂಶಗಳು, ಇನ್ನೊಂದು ಸೂಕ್ಷ್ಮ ಜೀವಿಗಳಿಗೆ ಅನ್ಡಿಸ್ಟರ್ಬ್ಡ್ ವೆದರ್, ಅನ್ಡಿಸ್ಟರ್ಬ್ಡ್ ಹೋಮ್ ಅಂಡ್ ಶೆಲ್ಟರ್ ಅಂಡ್ ಫುಡ್. ಅದು ಮಾಡಿಕೊಟ್ರೆ ಸಾಕಲ್ವಾ. ಮತ್ತು ಮಧ್ಯೆ ಒಂಚೂರು ಮಳೆ ಬರ್ತಾ ದಿವಸ ತೇವಾಂಶ ಕಾಪಾಡಿದ್ರೆ ಸಾಕು. ಇದಿಷ್ಟನ್ನು ನಾವು ಪ್ರಾಕ್ಟೀಸ್ ಆಫ್ ಫಾರ್ಮಿಂಗ್, ಇಷ್ಟನ್ನು ಗಮನ ಕೊಟ್ಟರೆ ಸಾಕು. ಉಳಿದಿದ್ದೆಲ್ಲ ಆಟೋಮೆಟಿಕ್ ಆಗಿ ನಡ್ಕೋಬೇಕು ಆಯ್ತಾ. ಹಾಗೆ ಇದನ್ನ ಏನು ಮಾಡೋಣ ಅಂತ, ಇದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತೀನಿ. ಅರ್ಥ ಆಗ್ತಿದ್ಯಾ? ಸೊ ಈ ಪೋಷಕಾಂಶಗಳು ನನಗೆ ಎರಡು ರೀತಿ ಬರುತ್ತೆ. ಪ್ಲಾಂಟ್ ನ್ಯೂಟ್ರಿಷನ್ಸ್ ಆರ್ ಆಫ್ ಟೂ ಟೈಪ್ಸ್. ಒನ್, ಅನಿಮಲ್ ರೆಸಿಡ್ಯೂಸ್, ಅದರ್ ಪ್ಲಾಂಟ್ ರೆಸಿಡ್ಯೂಸ್. ಪ್ರಾಣಿ ತ್ಯಾಜ್ಯಗಳು, ಸಸ್ಯ ತ್ಯಾಜ್ಯಗಳು
ಎರಡು ಇದೆ, ಹೌದಾ? ಸೊ ನಾವು ಪ್ರಾಣಿ ತ್ಯಾಜ್ಯಗಳನ್ನು ಹಾಕಿ ಸಸ್ಯ ಪೋಷಕಗಳನ್ನು ತಯಾರಿಸಿ ಮಾಡ್ಬೋದು. ಗೊಬ್ಬರ ಮಾಡೋದು ಅಂತೆಲ್ಲ ಏನು ಮಾಡ್ತೀವಲ್ಲ, ಅಲ್ಲಿ ಪ್ರಾಣಿ ತ್ಯಾಜ್ಯನ ಉಪಯೋಗಿಸ್ತೀವಿ, ಸಸ್ಯ ತ್ಯಾಜ್ಯಗಳನ್ನು ಉಪಯೋಗಿಸ್ತೀವಿ. ಓಕೆ, ಸೊ ಎರಡನ್ನೂ ನಾವು ಯೂಸ್ ಮಾಡಿ ನಾವು ಈ ಪೋಷಕಾಂಶಯುಕ್ತ ಗೊಬ್ಬರವನ್ನು ತಯಾರು ಮಾಡಿ ಗಿಡದ ಬುಡಕ್ಕೆ ಕೊಡ್ತಾ ಬರ್ತೀವಿ, ಅಥವಾ ಮಣ್ಣಿಗೆ ಶಕ್ತಿಯನ್ನು ತುಂಬ್ತಾ ಬರ್ತೀವಿ, ಅಲ್ವಾ? ಮಣ್ಣಿನಲ್ಲಿ ಪೋಷಕಾಂಶಗಳಲ್ಲಿ ರಿಪ್ಲೇಸ್ಮೆಂಟ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಪೋಷಕಾಂಶಗಳ ಮೇಲೆ ಹೋಯ್ತು ದ್ಯುತಿ ಸಂಶ್ಲೇಷಣೆಗೆ, ಮತ್ತೆ ಅದು ರಿಫಿಲ್ ಆಗ್ತದೆ. ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ನೇಚರ್ ಅದರ ಅರ್ಥಕ್ಕೆ ಅದು ಮಾಡ್ತಾ ಇರುತ್ತೆ. ನಾವು ಇಂಟೆನ್ಸಿವ್ ಫಾರ್ಮಿಂಗ್ನವರು, ಸೊ ನಮಗೆ ನಾಳೆ ಬೆಳಗ್ಗೆ ರಿಸಲ್ಟ್ ಬೇಕು, ಹಾಗಾಗಿ ನಾವು ಇಂಟರ್ವೆನ್ಷನ್ ಮಾಡ್ತೀವಿ. ಇಂಟರ್ವೆನ್ಷನ್ ಇಸ್ ಅನ್ ಇಂಟರ್ವೆನ್ಷನ್. ಅಪ್ಲೈಯಿಂಗ್ ಮ್ಯಾನ್ಯೂರ್ ಇಸ್ ಅನ್ ಇಂಟರ್ವೆನ್ಷನ್ ವಿತ್ ರೆಸ್ಪೆಕ್ಟ್ ಟು ನ್ಯಾಚುರಲ್ ಫಾರ್ಮಿಂಗ್, ಹೌದಾ? ಈ ಇಂಟರ್ವೆನ್ಷನ್ಗೋಸ್ಕರ ನಾನು ಇಲ್ಲಿ ನಮ್ಮದು ಮಿನಿಮಮ್ ಇಂಟರ್ವೆನ್ಷನ್, ಇನ್ನೊಂದು ಮ್ಯಾಕ್ಸಿಮಮ್ ಅಪ್ರೋಪ್ರಿಯೇಟ್ ಇಂಟರ್ವೆನ್ಷನ್. ಸೊ ನಾನು ಮಿನಿಮಮ್ ಇಂಟರ್ವೆನ್ಷನ್ ಬಂದಾಗ ಏನು ಮಾಡಬೇಕು, ಮತ್ತು ನನ್ನ ಎಕಾನಮಿಕಲ್ ಇನ್ಪುಟ್ಸ್ ಇವೆರಡು ಇದೆಯಲ್ಲ, ಅದು ಕಂಪ್ಲೇಂಟ್, ಇವೆರಡು ಬಗ್ಗೆ ನಿಮಗೆ ಅನುಮಾನ ಇದೆಯಾ? ನಾನು ಕೆಮಿಕಲ್ ಯೂಸ್ ಮಾಡ್ತಿದ್ದು ನೀವು ನಂಬ್ತೀರಾ? ಯು ಟ್ರಸ್ಟ್ ಮೀ ಫಾರ್ ದ್ಯಾಟ್? ಓಕೆ. ಝೀರೋ ಟಿಲಿಂಗ್ ಇವತ್ತು ತುಡ್ತಾ ನೋಡೋ ಗೊತ್ತಾಗುತ್ತೆ. ನನ್ನ ಟ್ರ್ಯಾಕ್ಟರ್ ಬಂದಿಲ್ಲ 3 ವರ್ಷದಿಂದ, ಇದಕ್ಕೆ ನನ್ನ ಎವಿಡೆನ್ಸ್ ಅಲ್ಲೇ ತೋರಿಸ್ತೀನಿ. ಬಟ್ ಇದಿರುತ್ತಲ್ಲ, ಮಿನಿಮಮ್ ಇನ್ಪುಟ್ಟು ಮತ್ತು ಮಿನಿಮಮ್ ಇಂಟರ್ವೆನ್ಷನ್, ಇದನ್ನು ಮಾಡೋದು ಹೇಗೆ? ಇದನ್ನು ಹೇಗೆ ಮಿನಿಮಮ್ ಇಂಟರ್ವೆನ್ಷನ್ ಕಮ್ಮಿ ಆಗಬೇಕು, ಮತ್ತು ಎಕನಾಮಿಕಲ್ ಇನ್ಪುಟ್ಸ್ ತರಬೇಕು, ಇಂಟರ್ವೆನ್ಷನ್ ಇದು ಕಮ್ಮಿ ಆಗಿ, ಇದಕ್ಕೆ ಹೇಗೆ ಮಾಡಲಿ? ಅದಕ್ಕೆ ನಾವೇನು ಮಾಡಿದೆ, ಪ್ರಾಣಿಗಳನ್ನು ಸಾಕಿ ಪ್ರಾಣಿ ತ್ಯಾಜ್ಯಗಳನ್ನು ಸಂಗ್ರಹಿಸಿ, ಸಗಣಿ, ಗಂಜಲ ಎಕ್ಸೆಟ್ರಾ ಸಂಗ್ರಹಿಸಿ, ಅದನ್ನು ಸಸ್ಯ ಪೋಷಕಾಂಶವಾಗಿ ಪರಿವರ್ತಿಸಿ, ಗೊಬ್ಬರ, ಜೀವಾಮೃತ ಎಕ್ಸೆಟ್ರಾ ಅದನ್ನು ನನ್ನ ಗಿಡದ ಬುಡಕ್ಕೆ ತಂದು ಸುರಿದು, ಆ ಪೋಷಕಾಂಶದಿಂದ ನನ್ನ ಸೂಕ್ಷ್ಮಗಳು ಕೆಲಸ ಮಾಡೋ ಥರ ಮಾಡಿ, ಅದನ್ನು ಹೀರಿಕೊಂಡು ನನ್ನ ಗಿಡ ಫಸಲು ಕೊಡಬೇಕು, ಹಾರ್ವೆಸ್ಟ್ ಕೊಡಬೇಕು. ಇದು ಒಂದು ಲೂಪ್. ಇದನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಸಾವಯವ ಕೃಷಿದೆಲ್ಲ ಮಾಡ್ತೀವಿ, ಆಯ್ತಾ? ಸೊ ಹಾಗಾಗಿ ಏನು ಮಾಡ್ತೀವಿ, ಪ್ರಾಣಿಗಳನ್ನು ಸಾಕ್ತೀವಿ, ಅದರ ರೆಸಿಡ್ಯೂಸ್ ತಗೋತೀವಿ, ಅದನ್ನು ಎನ್ರಿಚ್ ಮಾಡ್ತೀವಿ ಗೊಬ್ಬರದ ರೂಪದಲ್ಲಿ, ಆ ಗೊಬ್ಬರ ತಂದು ಮತ್ತೆ ಗಿಡದ ಬುಡಕ್ಕೆ ಹಾಕ್ತೀವಿ. ಪ್ರಾಣಿ ಸಾಕೋದಲ್ಲಿ ಕೌಶೆಡ್ ಎಲ್ಲಿದೆ, ಎ ಸೆಕ್ಷನ್ ಈ ಮೂಲಲ್ಲಿದೆ. ಗೊಬ್ಬರ ಏನು ಮಾಡೋದು,